ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನಿನ್ನೆ ಕ್ರಿಸ್ಮಸ್ ಹಬ್ಬವನ್ನು ಚೆನ್ನಾಗಿ ಆಚರಿಸಿದ್ದೀರಾ? ಅನೇಕರಲ್ಲಿ ಹಬ್ಬದ ಸಂತೋಷ ಒಂದೇ ದಿನದಲ್ಲಿ ಮುಗಿದು ಹೋಗುತ್ತದೆ. ಅದಲ್ಲ ನಿಜವಾದ ಸಂತೋಷ. ನಿಜವಾಗಿ ಯೇಸು ಕ್ರಿಸ್ತನು ಕೊಡುವಂಥ ಸಂತೋಷ ಅನ್ನುವುದು ಪ್ರತಿನಿತ್ಯವೂ ಹಬ್ಬದ ಸಂತೋಷ ಇರುತ್ತದೆ. ಆದ್ದರಿಂದ ನನಗೆ ಬೇರೆ ದಿನಗಳು, ಡಿಸೆಂಬರ್ 25 ಕ್ರಿಸ್ಮಸ್ ದಿನ ಯಾವುದೇ ವ್ಯತ್ಯಾಸ ತಿಳಿಯುವುದಿಲ್ಲ. ಎಲ್ಲ ದಿನಗಳು ಹಬ್ಬದ ಸಂತೋಷವೇ. ಯೇಸು ಕ್ರಿಸ್ತನು ಸಂಗಡ ಇದ್ದರೆ ಆ ಸಂತೋಷ ಇರುತ್ತದೆ. ಇಲ್ಲವಾದರೆ ವರ್ಷಕ್ಕೆ ಒಂದು ದಿನ ಹಬ್ಬವನ್ನು ಆಚರಿಸಿ ಅದರ ನಂತರ ಶೋಕದಲ್ಲಿ ಮುಳುಗಿ ಹೋಗುತ್ತಾರೆ. ನೀವು ಆ ರೀತಿ ಇರಬಾರದು. ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಹುಟ್ಟಿದರೆ ಪ್ರತಿನಿತ್ಯವೂ ಸಂತೋಷವೇ. ಸರಿ, ಈ ದಿನದಲ್ಲಿ ನೋಡಿ, ಯೇಸು ಈ ಲೋಕದಲ್ಲಿ ಅವತರಿಸಿದನಲ್ಲವಾ? ಆತನು ಜನರ ಮಧ್ಯದಲ್ಲಿ ಸಂಚರಿಸಿದನು. 3.5 ವರ್ಷಗಳು ಜನರ ಮಧ್ಯದಲ್ಲಿ ಸೇವೆ ಮಾಡಿದನು. ಆಗ ಜನರು ಒಂದು ಕಾರ್ಯವನ್ನು ಹೇಳುತ್ತಾರೆ. ಮತ್ತಾಯ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಹಾಗಾದರೆ ಯೇಸು ಕ್ರಿಸ್ತನೊಂದು ಬೆಳಕಾಗಿ ಅವರ ಮಧ್ಯದಲ್ಲಿ ಸಂಚರಿಸಿದನು. ഇരുಳಿನಲ್ಲಿ ಇರುವಂತ ಜನರಿಗೆ ಒಂದು ಬೆಳಕು ಬಂದರೆ ಎಷ್ಟು ಸಂತೋಷ ಅಲ್ಲವಾ? ഇരുಳಿನಲ್ಲಿ ಬಿದ್ದಿದ್ದಾರೆ, ಬೆಳಕೇ ಇಲ್ಲ, ಏನ್ ಮಾಡುವುದೆಂದು ತಡವರಿಸುತ್ತಾ ಇದ್ದಾರೆ. ಆಗ ಒಂದು ಬೆಳಕು ಬಂದರೆ ಒಂದು ದೊಡ್ಡ ಸಂತೋಷ ಬರುತ್ತದೆ, ಮಾರ್ಗ ಕಾಣುತ್ತದೆ. ಓಕೆ, ಅದೇ ರೀತಿಯಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕೆ ಮುಂಚೆ ಜನಗಳಲ್ಲಿ ഇരുಳು, ಪಾಪದ ഇരുಳು, ಶಾಪದ ഇരുಳು, ಸೈತಾನನೆಂಬ ഇരുಳು, ವ್ಯಾಧಿ ಎಂಬಂತ ഇരുಳು ತಡವರಿಸುತ್ತಾ ಇದ್ದರು. ಒಂದು ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ದೇವಾಲಯ ಇತ್ತು, ಸೇವಕರುಗಳೆಲ್ಲ ಇದ್ದರು. ಹೃದಯದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಜೀವಿತದಲ್ಲಿ ಒಂದು ಬೆಳಕು ಇಲ್ಲ, ಭವಿಷ್ಯತ್ ಕಾಲದ ಕುರಿತ ನಂಬಿಕೆ ಇಲ್ಲ. ಆದರೆ ಯೇಸು ಬಂದಾಗ ಜನರಿಗೆ ಪಾಪಗಳಿಂದ ಬಿಡುಗಡೆ ಕೊಟ್ಟನು, ವ್ಯಾಧಿಯ ಹಿಡಿತದಿಂದ ಬಿಡುಗಡೆ ಕೊಟ್ಟನು, ಸೈತಾನನ ಕಟ್ಟುಗಳಿಂದ ಬಿಡುಗಡೆ ಕೊಟ್ಟನು, ಭವಿಷ್ಯತ್ ಕಾಲದ ಕುರಿತ ಒಂದು ನಂಬಿಕೆಯನ್ನು ಕೊಟ್ಟನು. ಆಗ ಜನರಲ್ಲಿ ದೊಡ್ಡ ಒಂದು ಸಂತೋಷ. ಆಗ ಜನರು ಸಂತೋಷವಾಗಿ ಹೇಳಿದರು, ഇരുಳಿನಲ್ಲಿ ಇದ್ದಂಥ ನಮಗೆ ಒಂದು ದೊಡ್ಡ ಬೆಳಕು ಬಂದಿದೆ. ಅದುವೇ ಯೇಸು. ಇಂದಿನವರೆಗೂ ಈ ಯೇಸು ಕ್ರಿಸ್ತನು ನಮಗೆ ಬೆಳಕಾಗಿ ಇದ್ದಾನೆ. ಆತನನ್ನು ಸ್ವೀಕರಿಸುವಂತ ಪ್ರತಿಯೊಬ್ಬೊಬ್ಬರಲ್ಲೂ ಒಂದು ದೊಡ್ಡ ಬೆಳಕು ಹೃದಯದಲ್ಲಿ ಉದಯಿಸುವುದರಿಂದ ದೊಡ್ಡ ಒಂದು ಹರ್ಷ, ಸಂತೋಷ. ಆತನನ್ನು ಎಲ್ಲೆಲ್ಲ ತಿಳಿಸಲ್ಪಡುತ್ತದೋ ಜನರ ಮಧ್ಯದಲ್ಲಿ ಒಂದು ಸಂತೋಷ. ಅವರ ಜೀವಿತವೇ ಬದಲಾಗುವುದನ್ನು ನಾವು ನೋಡಬಹುದು. ನಾನು ಇಂಡಿಯಾದಲ್ಲಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್ ಆ ಭಾಗಗಳಲ್ಲಿ ಬೀಲ್ ಎಂಬಂತ ಆದಿವಾಸಿ ಜನರು ಅಲ್ಲಿ ವಾಸವಾಗಿದ್ದಾರೆ. ಈ ಜನರು ಹೇಗೆಂದರೆ ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡಿರುವರು, ಯಾವಾಗಲೂ ಜಗಳವಾಡುವರು, ಮಾರ್ಕೆಟ್ನಲ್ಲೇ ಮಾರುವರು, ಕಲಹ ಮಾಡಿ ಬಿಲ್ಲು ಬಾಣಗಳಿಂದ ಜನರನ್ನು ಕೊಲ್ಲುವರು. ಕೆಲವೊಂದು ರಸ್ತೆಗಳಲ್ಲಿ ರಾತ್ರಿ ಇಷ್ಟು ಸಮಯದ ನಂತರ ಯಾವ ವಾಹನವೂ ಹೋಗುವುದಕ್ಕೆ ಆಗದು. ಅನೇಕ ವಾಹನಗಳನ್ನು ಒಟ್ಟಿಗೆ ಸೇರಿಸಿ ಹಿಂದೆ ಮುಂದೆ ಪೊಲೀಸ್ ಕಾವಲಿನೊಟ್ಟಿಗೆ ಹೋಗುವರು. ಯಾಕೆಂದರೆ ಆ ಆದಿವಾಸಿ ಜನರು ഇരുಳಿನಲ್ಲಿ ಬಾಳುತ್ತಾ ಇದ್ದರು. ಸಾರಾಯನ್ನು ಕಾಯಿಸಿ ಕುಡಿಯುತ್ತಿದ್ದರು. ವಿವಾಹದ ಔತಣಗಳಲ್ಲಿ ಕೂಡ ಅವರು ಅದಕ್ಕೆ ಸಾರಾಯನ್ನು ಒಯ್ದು ಅಡಿಗೆ ಪದಾರ್ಥಗಳನ್ನು ಮಾಡುವರು. ಅಂತಹ ಒಂದು ಅಭ್ಯಾಸ ಉಳ್ಳಂತವರು. 500 ರೂಪಾಯಿ ಕೊಟ್ಟರೆ ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕುವರು. 500 ರೂಪಾಯಿ ಕೊಟ್ಟು ಒಬ್ಬ ಹುಡುಗಿಯನ್ನು ಅಪಹರಿಸಿಕೊಂಡು ಬಾ ಅಂದರೆ ಅದನ್ನು ಮಾಡುವರು. ಅವರ ಹತ್ತಿರ ಹೋಗುವುದಕ್ಕೆ ಪೊಲೀಸರು ಭಯಪಡುತ್ತಾರೆ. ನಾನು ಕಣ್ಣಾರೆ ನೋಡಿದೆ. ಒಮ್ಮೆ ಒಂದು ಬಸ್ನಲ್ಲಿ ನಾವು ಜೀಪ್ನಲ್ಲಿ ಹೋಗುತ್ತಾ ಇದ್ದೆವು. ಮೇನ್ ರೋಡ್ನಲ್ಲೇ ಬಸ್ಸನ್ನು ನಿಲ್ಲಿಸಿ ಬಿಟ್ಟರು. ಜನಗಳು ಕಿರುಚಾಡುತ್ತಾ ಇದ್ದಾರೆ. ಏನೆಂಬುದಾಗಿ ನೋಡಿದರೆ ಒಬ್ಬ ವ್ಯಕ್ತಿ ಬಸ್ ಹತ್ತಿ ಆ ಡ್ರೈವರ್ನ ಕುತ್ತಿಗೆಗೆ ಕತ್ತಿಯನ್ನಿಟ್ಟಿದ್ದಾನೆ. ಆ ಬಸ್ನ ಸುತ್ತಲೂ ಒಂದು 4-5 ಜನರು ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡು ನಿಂತಿದ್ದಾರೆ. ಎಲ್ಲರೂ ಕೂಡ ಭಯಪಟ್ಟು ನಡುಗಿದರು. ಆ ಬಸ್ನೊಳಗೆ ಒಬ್ಬ ಪೊಲೀಸ್ ಇದ್ದರು. ಅವರು ಭಯಪಟ್ಟು ಇಳಿದು ದೂರದಲ್ಲಿ ನಿಂತರು. ಅವ್ರಿಗೇನು ಮಾಡುವುದಕ್ಕಾಗದು. ಅವರು ಅಲ್ಲಿಂದ ಒಂದು ಹುಡುಗಿಯನ್ನು ಅಪಹರಿಸಿಕೊಂಡು ಹೋದರು. ನಾನು ಕಣ್ಣಾರೆ ನೋಡಿದೆ. ಅವಳು ಕಿರುಚಾಡಿ ಅಳುತ್ತಾ, ಯಾರು ಏನು ಕೇಳುವುದಕ್ಕೆ ಆಗದು. ಆ ರೀತಿ ಪಾಪದ ഇരുಳಿನಲ್ಲಿ ಬಾಳಿದಂತ ಜನರು. ಆದರೆ ಅವರ ಮಧ್ಯದಲ್ಲಿ ಈ ಸುವಾರ್ತೆಯು ಸಾರಲ್ಪಟ್ಟು ನಾನು ನಿರಂತರವಾಗಿ ಅವರ ಮಧ್ಯದಲ್ಲಿ ಹೋಗಿದ್ದೇನೆ. ಇಂದು ಆ ರೀತಿಯಾಗಿ ಕೊಲೆ ಮಾಡುತ್ತಾ ಇದ್ದ, ಕೊಳ್ಳೆ ಹೊಡೆಯುತ್ತಾ ಇದ್ದಂತ ಜನರೆಲ್ಲ ಮನ ತಿರುಗಿ ಅವರ ಜೀವನವೇ ಬದಲಾಗಿದೆ. ಅವರ ಜೀವನ ಶೈಲಿಯೇ ಈಗ ಬದಲಾಗಿದೆ. ಸಾರಾಯಿ ಕಾಯಿಸುವುದು ನಿಂತು ಹೋಯಿತು, ಕದಿಯುವುದು ನಿಂತು ಹೋಯಿತು. ಕೃಷಿ ಭೂಮಿಗಳಲ್ಲಿ ಅವರು ಕೆಲಸ ಮಾಡಿ ಸಂಪಾದಿಸುತ್ತಾರೆ. ಅವರ ಜೀವಿತವೇ ಬದಲಾಗಿದೆ. ಅಂದರೆ ഇരുಳಿನಲ್ಲಿದ್ದಂಥ ಜನರು ಒಂದು ಬೆಳಕಿನಲ್ಲಿ ಬಂದಿದ್ದಾರೆ. ಅದುವೇ ಯೇಸು. ಈ ಯೇಸುವನ್ನು ತಿಳಿಸುವುದಕ್ಕಾಗಿಯೇ ನಾವು ಪ್ರಯಾಸ ಪಡುತ್ತಾ ಇದ್ದೇವೆ. ഇരുಳಿನಲ್ಲಿರುವಂತಹ ಜನರು ಬೆಳಕಿಗೆ ಬರಲಿ, ಅವರ ಜೀವನ ಜ್ವಲಿಸಲಿ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ಬೆಳಕು ಬಂದಿದೆಯಾ? ಯೇಸು ಎಂಬಂತ ಬೆಳಕನ್ನು ನೀವು ಸ್ವೀಕರಿಸಿಕೊಂಡಿದ್ದೀರಾ? ಬೆಳಕು ಬಂದರೆ ഇരുಳು ತಾನಾಗೆ ನೀಗುತ್ತದೆ. ಪಾಪದ ഇരുಳು ನೀಗುತ್ತದೆ. ಸಾರಾಯಿ, ಮದ್ಯಪಾನ, ಧೂಮಪಾನ, ಲಂಚ, ಭ್ರಷ್ಟಾಚಾರ, ಅಶುದ್ಧ, ವ್ಯಭಿಚಾರ, ವೇಷಿತನ ಎಲ್ಲ ತಾನಾಗೆ ನೀಗುತ್ತದೆ.
ನಿಮ್ಮ ಜೀವಿತ ಬೆಳಕಾಗಿ ಮಾರ್ಪಟ್ಟು ಸಂತೋಷ ಉಂಟಾಗುತ್ತದೆ. ಆತನನ್ನು ಸ್ವೀಕರಿಸಿದ್ದೀರಾ? ಇಲ್ಲವಾದರೆ ಯೇಸುವೆ, ನನ್ನ ಜೀವಿತದಲ್ಲಿ ಬೆಳಕಾಗಿ ಬನ್ನಿ ಎಂದು ಕೇಳುವಿರಾ? ಒಂದು ನಿಮಿಷ ಪ್ರಾರ್ಥನೆ ಮಾಡಿರಿ. ಯೇಸುವೆ, ನೀವು ಲೋಕಕ್ಕೆ ಬೆಳಕಾಗಿ ಬಂದಿರಿ. ನನ್ನ ಜೀವಿತದಲ್ಲಿ ಒಂದು ಬೆಳಕನ್ನು ನೀವು ಉಂಟು ಮಾಡಿ, ಪಾಪದ ಇರುಳು ನೀಗಲಿ, ಶಾಪದ ಇರುಳು ನೀಗಲಿ, ಸೈತಾನನ ಇರುಳುಗಳೆಲ್ಲ ನೀಗಲಿ. ನನ್ನ ಜೀವಿತದಲ್ಲಿ ಬೆಳಕಾಗಿ ಬನ್ನಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.